ಸಾಂಸ್ಕೃತಿಕ ನಗರಿ ಮೈಸೂರಿಗೂ ನಶೆ ನಂಟು ಅಂಟಿದೆಯಾ? ಮೈ ಮಿಡ್ ನೈಟ್ ಅಮಲಿನಲ್ಲಿ ಯುವ ಸಮೂಹ ತೇಲಾಡ್ತಾ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರೋದು ಮೈಸೂರು ಹೊರವಲಯದಲ್ಲಿ ನಡೆದ ಅದೊಂದು ಪಾರ್ಟಿ. ಏನಿದು ರಾತ್ರಿ ಪಾರ್ಟಿ ಗಮ್ಮತ್ತು ಅನ್ನೋದನ್ನ ನೋಡೋಣ ಬನ್ನಿ. ನಾಡ ಹಬ್ಬಕ್ಕೆ ತಯಾರಿ ಶುರುವಾಗಿದೆ. ದಸರಾ ಪಡೆ ತಾಲೀಮಿನಲ್ಲಿ ತೊಡಗಿದೆ. ಇಡೀ ಮೈಸೂರು ಜಗಮಗ ಅನ್ನುತ್ತಿದೆ. ಆದರೆ ಇದೇ ಹೊತ್ತಲ್ಲಿ ಎಂತಹ ಕೃತ್ಯ ನಡೀತಿದೆ ನೋಡಿ. ಅಮಲಿನಲ್ಲಿ ಕುಣಿತಿದ್ದಾರೆ. ಮೋಜು ಮಸ್ತಿಯಲ್ಲಿ ತಮ್ಮನ್ನೇ ಮರೆತಿದ್ದಾರೆ. ಮೈಸೂರು ಹೊರವಲಯದ ಯಡಹಳ್ಳಿಯ ಕೆಆರ್ಎಸ್ ಬ್ಯಾಕ್ ವಾಟರ್ನಲ್ಲಿ ನಡೀತಿದ್ದ ಪಾರ್ಟಿ ಇದು ರೇವ್ ಪಾರ್ಟಿ ಅನ್ನೋ ಸಂಶಯ ಮೂಡಿದೆ. ಪೊಲೀಸರು ದಾಳಿ ಮಾಡ್ತಿದ್ದಂತೆ ಯುವಕ ಯುವತಿಯರು ಓಡಿ ಹೋಗಿದ್ದಾರೆ. ಕೆಲವರು ಪೊಲೀಸರ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ನಶೆ ಪಾರ್ಟಿ ಸಂಬಂಧ 60ಕ್ಕೂ ಹೆಚ್ಚು ಜನರ ಮೇಲೆ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಬಿದ್ದಿದೆ. ಇದರಲ್ಲಿ 8 ಯುವತಿಯರು ಸೇರಿದ್ದಾರೆ. ಮೈಸೂರು, ಮಡಿಕೇರಿ, ಬೆಂಗಳೂರು ಹಾಗೂ ತಮಿಳುನಾಡು ಮೂಲದ ಎಲ್ಲರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದುವರೆಗೂ 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂತ ಇರಿ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾ ಇದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡ್ತಿದ್ರು. ಮೂಲೆಪಟ್ಲು ಗ್ರಾಮದ ಸಂತೋಷ್ ಇದರ ಆಯೋಜಕ ಎನ್ನಲಾಗ್ತಿದೆ. ಆನ್ಲೈನ್ ಮೂಲಕವೇ 106 ಜನರನ್ನ ಪಾರ್ಟಿಯತ್ತ ಸೆಳೆದಿದ್ದು 150ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ರು. ಎಂಟ್ರಿ ಫೀಸ್ ಅಂತ ಪ್ರತಿಯೊಬ್ಬರಿಂದ 2,000 ರೂಪಾಯಿ ಪಡೆದಿದ್ದಾರೆ. ಡಿಜೆ ಮ್ಯೂಸಿಕ್ ಜೊತೆ ಡ್ರಗ್ಸ್ ಸೇವನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಮೈಸೂರಿನಲ್ಲೇ ಇದ್ದ ಸಿಎಂ ಗಮನಕ್ಕೂ ಈ ವಿಚಾರ ತಲುಪಿದ್ದು ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತಂದ್ರು. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಹೌದಪ್ಪ, ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸರು. ಸದ್ಯ ಬಿಯರ್ ಬಾಟಲಿ, ಮದ್ಯ, ಸಿಗರೇಟ್ ಬಿಟ್ರೆ ಡ್ರಗ್ಸ್ ಐಟಂಗಳು ಪಾರ್ಟಿಯಲ್ಲಿ ಪತ್ತೆಯಾಗಿಲ್ಲ. ಆದರೆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದವರ ರಕ್ತದ ಮಾದರಿಯನ್ನ ಪಡೆದಿದ್ದು ಎಫ್ಎಸ್ಎಲ್ ರಿಪೋರ್ಟ್ ಬಳಿಕ ಸತ್ಯಾಂಶ ಬಯಲಾಗಲಿದೆ. ರಾಮ್, ಟಿವಿ9 ಮೈಸೂರು.